ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, WPL 2025 RCB ವರ್ಸಸ್ DC ಇವತ್ತು ಮ್ಯಾಚ್ ನಡೀತಿರೋದು ವಡೋದರ ಸ್ಟೇಡಿಯಂ ಅಲ್ಲಿ. RCB ವರ್ಸಸ್ DC WPL ಅಲ್ಲಿ ಹೆಡ್ ಟು ಹೆಡ್ ಸ್ಟಾಟ್ಸ್ ಯಾವ ರೀತಿ ಇದೆ, ಯಾವ ಟೀಮ್ ಜಾಸ್ತಿ ಮ್ಯಾಚ್ ಗೆದ್ದಿದೆ, ಮತ್ತೆ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ, ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಆಗ್ಬೋದು RCB ಪರವಾಗಿ, ಮತ್ತೆ ಯಾರು DC ಪರವಾಗಿ ಆಗ್ಬೋದು, ಮತ್ತೆ ಪಿಚ್ ಕಂಡೀಷನ್ ಯಾವ ರೀತಿ ಇದೆ, ಇವತ್ತು ಯಾರು ಗೆಲ್ಬಹುದು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರು, ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಮ್ಯಾಚ್ ನಡೀತಿರೋದು RCB ವರ್ಸಸ್ DC ವಡೋದರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ. ಈ ಸೀಸನ್ ಅಲ್ಲಿ RCB ಕೂಡ ಒಂದ್ ಮ್ಯಾಚ್ ಗೆದ್ಬಿಟ್ಟು ಬರ್ತಿದ್ದಾರೆ ಈ ಮ್ಯಾಚ್ಗೆ, DC ಕೂಡ ಫಸ್ಟ್ ಮ್ಯಾಚ್ ಗೆದ್ದು ಈ ಮ್ಯಾಚ್ಗೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಅಲ್ಲಿ ಎರಡು ಟೀಮು ಕೂಡ ಬರ್ತಿದ್ದಾರೆ. RCB 9 ಬಾಲ್ ಸ್ಪೇರ್ ಇರುವಾಗಲೇ ಫಸ್ಟ್ ಮ್ಯಾಚ್ ಗೆಲ್ತಾರೆ. ಗುಜರಾತ್ ಮೇಲೆ 202 ಹೈಯೆಸ್ಟ್ ಚೇಸ್ ಮಾಡ್ಬಿಟ್ಟು ಆ ಮ್ಯಾಚ್ ನ ಗೆಲ್ತಾರೆ. ರಿಚಾ ಘೋಷ್ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿರ್ತಾರೆ. ರಿಚಾ ಘೋಷ್ ಮತ್ತೆ ಕನಿಕಾ ಹೂಜಾ ಅವ್ರ ಪಾರ್ಟ್ನರ್ಶಿಪ್ ಇಂದ RCB ಅವತ್ತು ಮ್ಯಾಚ್ ಗೆಲ್ತಾರೆ. ಎಲಿಸ್ ಪೇರಿ ಕೂಡ ಒಳ್ಳೆ ನಾಕ್ ಆಡಿರ್ತಾರೆ, 59 ರನ್ ಹೊಡೆದಿರ್ತಾರೆ. ಕೇವಲ 37 ಬಾಲ್ ಅಲ್ಲಿ 59 ರನ್ ಹೊಡೆದಿರ್ತಾರೆ ಎಲಿಸ್ ಪೇರಿ ಅವರು. RCB ವರ್ಸಸ್ DC ಹೆಡ್ ಟು ಹೆಡ್ ಸ್ಟಾಟ್ಸ್ ಯಾವ ರೀತಿ ಇದೆ ಅಂದ್ರೆ, 5 ಮ್ಯಾಚ್ ಆಡಿದ್ದಾರೆ, 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ DC ಗೆದ್ದಿದ್ದಾರೆ, 1 ಮ್ಯಾಚ್ RCB ಗೆದ್ದಿದ್ದಾರೆ. ಅದು 2024 WPL ಸೀಸನ್ 2 ಅಲ್ಲಿ ಫಿನಾಲೆ ಗೆಲ್ತಾರಲ್ಲ RCB, ಅದೇ ಗೆದ್ದಿರೋದು. ಅದು ಮುಂಚೆ ಎಲ್ಲ 4 ಮ್ಯಾಚ್ ಸೋತಿದ್ದಾರೆ. ಸೀಸನ್ 1 ಅಲ್ಲೂ 2 ಮ್ಯಾಚ್ ಸೋತಿದ್ದಾರೆ. ಸೀಸನ್ 2 ಅಲ್ಲಿ ಫಸ್ಟ್ 2 ಮ್ಯಾಚ್ ಸೋಲ್ತಾರೆ, 2ನೇ ಮ್ಯಾಚ್ ಕೇವಲ 1 ರನ್ ಇಂದ ಸೋತಿರ್ತಾರೆ. ನೀವು ನೋಡಿರ್ತೀರ ಮ್ಯಾಚ್, ಕೇವಲ ಒಂದೇ 1 ರನ್ ಇಂದ ಅದು ರನ್ ಔಟ್ ಆಗ್ಬಿಟ್ಟು ಸೋತಿರ್ತಾರೆ. 3ನೇ ಮ್ಯಾಚ್ ಅಂದ್ರೆ ಫಿನಾಲೆ ಆಡ್ತಾರೆ. WPL ಸೀಸನ್ 2 ದಲ್ಲಿ 3 ಸಲ ಆಡ್ತಾರೆ DC ಮೇಲೆ, ಅದು ಫಿನಾಲೆ ಸೇರಿಸಿ. ಫಿನಾಲೆ ಅಲ್ಲಿ RCB ಗೆಲ್ಲೋದು, ಅದೇ ಒಂದೇ ಸಲ RCB ಗೆದ್ದಿರೋದು DC ಮೇಲೆ. ಈ ಸಲ ನೋಡಿ, ಲಾಸ್ಟ್ ಸೀಸನ್ ಅಲ್ಲಿ ಯಾರು ಮ್ಯಾಚ್ ವಿನ್ನರ್ಸ್ ಆಗಿದ್ದು, ಯಾರು ಫಿನಾಲೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಅವರೇ ಮಿಸ್ ಆಗಿದ್ದಾರೆ. ಈ ಸೀಸನ್ WPL ಸೀಸನ್ 3 ಅಲ್ಲಿ RCB ಪರವಾಗಿ ಮಿಸ್ ಆಗಿರೋದು ಕೀ ಪ್ಲೇಯರ್ಸ್. ಸೋಫಿ ಮಲಿನಿ ಅವರು, ಆಶಾ ಶೋಭ್ನಾ, ಶ್ರೇಯಾಂಕಾ ಪಾಟೀಲ್ ಅವರು ಮತ್ತೆ ಸೋಫಿ ಡಿವೈನ್, 4 ಜನ ಈ ವರ್ಷ RCB ಗೆ ಮಿಸ್ ಆದ್ರೂ ಕೂಡ ಟೀಮ್ ನೋಡಿ ಯಾವ ರೀತಿ ಬ್ಯಾಲೆನ್ಸ್ ಆಗಿದೆ. ಫಸ್ಟ್ ಮ್ಯಾಚ್ ತೋರಿಸ್ಕೊಟ್ಟಿದ್ದಾರೆ ನಾವು ಯಾವ ರೀತಿ ಬೌಲಿಂಗ್ ಮಾಡ್ಬೋದು ಅಂತ. ಇದು ಒಂಥರ ಬ್ಯಾಟಿಂಗ್ ಪಿಚ್ ಆಗಿರೋ ಕಾರಣ 201 ನ ಈಸಿಯಾಗಿ ಚೇಸ್ ಮಾಡುದು. ಅಲ್ಲಿ ಗೊತ್ತಿತ್ತು ಅವರಿಗೆ ಇಲ್ಲಿ ಡ್ಯೂ ಬರುತ್ತೆ, ಚೇಸ್ ಮಾಡಕ್ ಈಸಿ ಆಗುತ್ತೆ ಅಂತ. ಇವತ್ತು ಕೂಡ ಯಾರು ಟಾಸ್ ಗೆಲ್ತಾರೋ ಅವ್ರು ಚೇಸೇ ಮಾಡ್ತಾರೆ. ಈ ಪಿಚ್ ಒಂಥರ ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚ್ UP ವಾರಿಯರ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಅಲ್ಲಿ UP ವಾರಿಯರ್ಸ್ ಸರಿಯಾಗಿ ಬ್ಯಾಟಿಂಗ್ ಆಡ್ಲಿಲ್ಲ ಅಂತಾನೆ ಹೇಳ್ಬೋದು, ಇಲ್ಲಾಂದ್ರೆ ಹೈ ಸ್ಕೋರ್ ಬಂದಿರೋದು. ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಈ ಪಿಚ್ ಅಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರಿಗೆ ಬೆನಿಫಿಟ್ ಇದ್ದೇ ಇರುತ್ತೆ, ಚೇಸೇ ಮಾಡ್ತಾರೆ ಅವರು. ಏನಕ್ಕಂದ್ರೆ ಡ್ಯೂ ಜಾಸ್ತಿ ಬರ್ತಿದೆ, ಲಾಸ್ಟ್ 3 ಮ್ಯಾಚು ಕೂಡ ಡ್ಯೂ ಜಾಸ್ತಿ ಬೀಳ್ತಿದೆ, ಅದಕ್ಕೆ ಬೌಲಿಂಗ್ ಮಾಡ್ತಾರೆ. ಯಾರು ಟಾಸ್ ಗೆಲ್ದು ಕೂಡ ಬೌಲಿಂಗ್ ಮಾಡೋದಂತೂ ಖಂಡಿತ. ಯಂಗ್ಸ್ಟರ್ಸ್ ನೆಲ್ಲ ಟೀಮಿಗೆ ಹಾಕೊಂಡು ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ತರಾನೇ ಕಾಣ್ತಿದೆ, ಅಷ್ಟೇನು ವ್ಯತ್ಯಾಸ ಕಾಣ್ತಿಲ್ಲ. 4 ಜನ ಕೀ ಪ್ಲೇಯರ್ಸ್ RCB ಪರವಾಗಿ ಇಲ್ಲ ಅಂದ್ರೂ ಕೂಡ RCB ಟೀಮ್ ವೀಕ್ ಆಗಿ ಕಾಣ್ತಿಲ್ಲ. ಈ ಸೀಸನ್ ಕೂಡ ನನಗೆ ವೀಕ್ ಆಗಿ ಕಾಣ್ತಿರೋದು UP ವಾರಿಯರ್ಸ್ ಮತ್ತೆ ಗುಜರಾತ್ ಜೈಂಟ್ಸ್. ಈ 3 ಟೀಮ್ RCB, ಮುಂಬೈ ಮತ್ತೆ DC ಈ ಸೀಸನ್ ಕೂಡ ಇವರೇ ಪ್ಲೇ ಆಫ್ಸ್ ಗೆ ಬರ್ತಿದೆ ಅಂತ ಕಾಣ್ತಿದೆ. ಈ 3 ಮ್ಯಾಚ್ ನೋಡಿದಾಗ UP ವಾರಿಯರ್ಸ್ ತುಂಬಾ ಡೌನ್ ಆಗಿದೆ ಅಂತ ಕಾಣ್ತಿದೆ ಟೀಮು. ಅದು ಬಿಟ್ರೆ ಗುಜರಾತ್ ಜೈಂಟ್ಸ್, ಈ 3 ಟೀಮು RCB, DC, MI ಲಾಸ್ಟ್ ಸೀಸನ್ ಯಾವ ರೀತಿ ಸೀಸನ್ 2 ದಲ್ಲಿ ಈ 3 ಟೀಮ್ ಬಂತಲ್ಲ, ಈ 3 ಟೀಮೇ ಈ ಸೀಸನ್ ಅಲ್ಲೂ ಪ್ಲೇ ಆಫ್ಸ್ ಗೆ ಬರ್ಬೋದು ಅಂತ ಅನ್ಸ್ತಿದೆ. ಇವತ್ತಿನ ಮ್ಯಾಚ್ ಅಲ್ಲಿ RCB ಮತ್ತೆ DC ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ. RCB ಪರವಾಗಿ ಸೇಮ್ ಪ್ಲೇಯಿಂಗ್ 11 ಇರುತ್ತೆ ಅಂತಾನೆ ಅನ್ಸ್ತಿದೆ. ಸ್ಮೃತಿ ಮಂದನ ಮತ್ತೆ ಡ್ಯಾನಿ ವೈಟ್ ಅವರು ಓಪನಿಂಗ್ ಬರ್ತಾರೆ. 1 ವಿಕೆಟ್, ಆಮೇಲೆ ಎಲಿಸ್ ಪೆರಿ ಅವರು, ಆಮೇಲೆ ರಾಘವಿ ಬಿಸ್ತ್ ಅವರು, ಅದಾದ್ಮೇಲೆ ರಿಚಾ ಘೋಷ್, ಕನಿಕಾ ಹೂಜಾ, ಜಾರ್ಜಿಯಾ ವೆರಮ್, ಕಿಮ್ ಗಾರ್ತ್, ಪ್ರೇಮ ರಾವತ್, ಜೋಶಿತಾ ವಿಜಯ್ ಮತ್ತೆ ರೇಣುಕಾ ಸಿಂಗ್. ಇದೇ ಸೇಮ್ ಪ್ಲೇಯಿಂಗ್ 11 ಜೊತೆ ಇವತ್ತು ಕೂಡ RCB ಕಣಕ್ಕೆ ಇಳಿತಾರೆ ಅಂತ ಅನಿಸ್ತಿದೆ. DC ಪ್ಲೇಯಿಂಗ್ 11 ನೋಡೋದಾದ್ರೆ ಅವರು ಕೂಡ ಇವತ್ತು ಸೇಮ್ ಪ್ಲೇಯಿಂಗ್ 11 ನ ಕಣಕ್ಕೆ ಇಳಿಸಬಹುದು ಅಂತ ಅನಿಸ್ತಿದೆ. DC ಪ್ಲೇಯಿಂಗ್ 11 ಅಲ್ಲಿ ಓಪನರ್ಸ್ ಬರೋದು ಮೆಗ್ಲಾನಿಂಗ್ ಅವರು ಮತ್ತೆ ಶಫಾಲಿ ವರ್ಮಾ ತುಂಬಾ ಕ್ರೂಷಿಯಲ್ ಆಗ್ತಾರೆ. ಈ 2 ವಿಕೆಟ್ ತುಂಬಾ ಬೇಗ ತೆಗೆದ್ರೆ RCB ಗೆ ಒಂಥರ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಇವರು ಸೆಟ್ ಆಗ್ಬಿಟ್ರೆ ಧಮಾಕ ಮಾಡಾಕ್ತಾರೆ. ಮತ್ತೆ ಇಬ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ ಇಂಟರ್ನ್ಯಾಷನಲ್ ಅಲ್ಲಿ. ಮೆಗ್ಲಾನಿಂಗ್ ಅವರು 5 ಟ್ರೋಫಿ ಗೆದ್ದಿದ್ದಾರೆ ಗುರು. ಮೆನ್ಸ್ ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಯಾರು ಕೂಡ 5 ICC ಟ್ರೋಫಿನ ಗೆದ್ದಿಲ್ಲ. ಮೆಗ್ಲಾನಿಂಗ್ ಅವರು 5 ICC ಟ್ರೋಫಿನ ಗೆದ್ದಿದ್ದಾರೆ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆಗಿ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಮೆಗ್ಲಾನಿಂಗ್ ಮತ್ತೆ ಶಫಾಲಿ ವರ್ಮಾ ಅವರು ಆದಷ್ಟು ಬೇಗ ವಿಕೆಟ್ ತೆಗೆದ್ರೆ RCB ಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಜೆಮಿಮಾ ರಾಡ್ರಿಗಸ್ ಬರ್ತಾರೆ. ಅವರಿಗೂ ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ಲಾಸ್ಟ್ 3 ವರ್ಷದಿಂದ ತುಂಬಾ ಸಖತ್ತಾಗಿ ಆಡ್ತಾ ಬರ್ತಿದ್ದಾರೆ ಇಂಡಿಯನ್ ಟೀಮಿಗೆ. ಇವರು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ.
ಅದಾದ್ಮೇಲೆ ಸದರ್ಲ್ಯಾಂಡ್ ಅವರಿದ್ದಾರೆ, ಅಲಿಸ್ ಕ್ಯಾಪ್ಸೆ ಅವರಿದ್ದಾರೆ, ನಮ್ಮ ಕರ್ನಾಟಕದ ಪ್ಲೇಯರ್ ಅಂಡರ್-19 ಕ್ಯಾಪ್ಟನ್ ನಿಕ್ಕಿ ಪ್ರಸಾದ್ ಅವರಿದ್ದಾರೆ. ಫಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು, ತುಂಬಾ ಕ್ರೂಷಿಯಲ್ ನಾಕ್ ಆಗಿತ್ತು ಅವ್ರದ್ದು. 33 ಬಾಲ್ 35 ರನ್ ಹೊಡೆದಿದ್ದು ಕೂಡ ಸ್ಟ್ರೈಕ್ ರೇಟ್ ನ ನೋಡಕ್ಕಾಗಲ್ಲ, ಅವ್ರದ್ದು ಡೆಬ್ಯೂ ಮ್ಯಾಚ್ ಆಗಿತ್ತು. ಬಟ್ ಕ್ರೂಷಿಯಲ್ ನಾಕ್ ಅಂತಾನೆ ಹೇಳ್ಬೋದು. ಡಿಸಿ ಗೆಲ್ಲೋ ಕಾರಣ ನಿಕ್ಕಿ ಪ್ರಸಾದ್ ಅವರು ಕೂಡ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಲಾಸ್ಟ್ ಓವರ್ ವರ್ಗೂ ನಿಂತು 2 ಬಾಲ್ 2 ರನ್ ಇದ್ದಾಗ ಔಟ್ ಆಗ್ತಾರೆ ಅವರು. ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಬ್ರೈಸ್ ಅವರಿದ್ದಾರೆ ವಿಕೆಟ್ ಕೀಪರ್ ಆಗಿ. ಡಿಸಿ ಬೌಲಿಂಗ್ ನೋಡೋದಾದ್ರೆ ಶಿಖಾ ಪಾಂಡೆ ಅವರಿದ್ದಾರೆ, ರಾಧಾ ಯಾದವ್ ಅವರಿದ್ದಾರೆ, ಅರುಂಧತಿ ರೆಡ್ಡಿ ಅವರಿದ್ದಾರೆ, ಮತ್ತೆ ಮಣಿ ಅವರಿದ್ದಾರೆ. ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ ಇದೆ ಡಿಸಿದು. RCB ವರ್ಸಸ್ ಡಿಸಿ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡಿದ್ರೆ ಒಂಥರ 50-50 ಇದೆ ಗುರು. ಅಷ್ಟು ಈಸಿಯಾಗಿ ಯಾವ ಟೀಮು ಬಿಟ್ಕೊಡಲ್ಲ ಇವತ್ತಿನ ಮ್ಯಾಚ್. ಒಂಥರ ಟಾಸ್ ಕ್ರೂಷಿಯಲ್ ಅನ್ಸ್ತಿದೆ ನನಗೆ. ಯಾರು ಟಾಸ್ ಗೆಲ್ತಾರೋ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ, ಅವ್ರು ಚೇಸ್ ಮಾಡ್ತಾರೆ. ಎರಡು ಟೀಮು ಕೂಡ ಚೇಸ್ ಮಾಡೋದ್ರಲ್ಲಿ ಪಂಟರ್ ಅಂತಾನೆ ಹೇಳ್ಬೋದು. ಎರಡು ಟೀಮ್ ಕಡೆನೂ ಮ್ಯಾಚ್ ಫಿನಿಶರ್ಸ್ ಇದ್ದಾರೆ. ನಮ್ಮ RCB ಪರವಾಗಿ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ RCB ಪರವಾಗಿ ಇವತ್ತು ನೋಡೋದಾದ್ರೆ ಸ್ಮೃತಿ ಮಂದಾನ ಅವರು, ಎಲಿಸ್ ಪೆರಿ ಮತ್ತೆ ರಿಚಾ ಘೋಷ್ ಫಿನಿಶರ್ ಆಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಆಡ್ತಿದ್ದಾರೆ ಫಸ್ಟ್ ಮ್ಯಾಚ್ ಅಂತ. ಬೌಲಿಂಗ್ ವಿಷಯಕ್ಕೆ ಬಂದ್ರೆ ರೇಣುಕಾ ಸಿಂಗ್ ಅವರು ಎಕ್ಸೆಪ್ಷನಲಿ ಬೌಲಿಂಗ್ ಮಾಡಿದ್ರು. ಎಲ್ಲರೂ ಫಸ್ಟ್ ಮ್ಯಾಚ್ ಅಲ್ಲಿ ಎಕಾನಮಿ ಜಾಸ್ತಿ ಇದೆ, ಇವರು ಕೇವಲ 25 ರನ್ ಕೊಡ್ತಾರೆ 4 ಓವರ್ ಸ್ಪೆಲ್ ಅಲ್ಲಿ. 25 ರನ್ 2 ವಿಕೆಟ್ ಪಡ್ಕೊಂತಾರೆ. ಇವ್ರು ಒಂಥರ ಎಕ್ಸ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು RCB ಬೌಲಿಂಗ್ ಗೆ. ಕನಿಕಾ ಅಹುಜಾ ಅವರು ಕೂಡ ಒಳ್ಳೆ ಬೌಲಿಂಗ್ ಮಾಡಿರ್ತಾರೆ. 3 ಓವರಿಗೆ 19 ರನ್ 1 ವಿಕೆಟ್ ಪಡ್ಕೊಂಡಿರ್ತಾರೆ. ಡಿಸಿ ಪರವಾಗಿ ಶಫಾಲಿ ವರ್ಮಾ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರ್ತಾರೆ. 19 ಬಾಲ್ 43 ರನ್ ಹೊಡೆದಿರ್ತಾರೆ ಫಸ್ಟ್ ಮ್ಯಾಚ್ ಅಲ್ಲಿ. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಗುತ್ತರ್ ಗುರು ಪವರ್ ಪ್ಲೇ ದಲ್ಲಿ. ಇವ್ರ ವಿಕೆಟ್ ಬೇಗ ತೆಗೆದಷ್ಟು RCB ಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮೇನ್ ವಿಕೆಟ್ ಶಫಾಲಿ ವರ್ಮಾ ಮತ್ತೆ ಮೆಗ್ಲಾನಿಂಗ್ ಇವ್ರ ಪಾರ್ಟ್ನರ್ಶಿಪ್ ನ ಆದಷ್ಟು ಬೇಗ ಬ್ರೇಕ್ ಮಾಡಿದ್ರೆ RCB ಗೆ ಅಡ್ವಾಂಟೇಜ್. ಇವತ್ತು RCB ಮ್ಯಾಚ್ ಗೆಲ್ಬಹುದು. ಮತ್ತೆ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಶಿಖಾ ಪಾಂಡೆ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಕೇವಲ 14 ರನ್ ಕೊಡ್ತಾರೆ 4 ಓವರ್ ಅಲ್ಲಿ. ಒಳ್ಳೆ ಬೌಲಿಂಗ್. ಮತ್ತೆ ಸದರ್ಲ್ಯಾಂಡ್ ಅವರು ಒಳ್ಳೆ ಆಲ್ರೌಂಡರ್, 3 ವಿಕೆಟ್ ತೆಗಿತಾರೆ ಫಸ್ಟ್ ಮ್ಯಾಚ್ ಅಲ್ಲಿ. ಒಂಥರ ಎರಡು ಟೀಮು ಬ್ಯಾಲೆನ್ಸಿಂಗ್ ಆಗಿದೆ. ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದವರಿಗೆ ಅಡ್ವಾಂಟೇಜ್ ಅಂತ ಹೇಳ್ತಿದ್ದೀನಿ. ಟಾಸ್ ಗೆದ್ದವರಿಗೆ 60% ಮ್ಯಾಚ್ ಗೆಲ್ಲೋ ಸಾಧ್ಯತೆ ಇರುತ್ತೆ. ಟಾಸ್ ಸೋತವರಿಗೆ 40% ಅಂತ ಹೇಳ್ತೀನಿ. ಏನಕ್ಕಂದ್ರೆ ಡ್ಯೂ ಬರ್ತಿದೆ, ಅದಕ್ಕೆ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಇವತ್ತು ಕೂಡ RCB ಟಾಸ್ ಗೆದ್ರೆ RCB ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ, ಎರಡು ಟೀಮು ಒಂಥರ 50-50 ಇದೆ, ಈಕ್ವಲ್ ಬ್ಯಾಟಲ್ ನಡೆಯುತ್ತೆ. ಯಾರು ಗೆಲ್ತಾರೆ ಅಂತ ಕಾದ್ ನೋಡ್ಬೇಕು. ಟಾಸ್ ಕ್ರೂಷಿಯಲ್ ಆಗುತ್ತೆ ಅಂತ ನನಗನ್ಸ್ತಿದೆ. ನಿಮಗೇನ್ ಅನ್ಸುತ್ತೆ ಇವತ್ತು ಯಾರು ಗೆಲ್ತಾರೆ? RCB ಸ್ಟ್ರಾಂಗ್ ಆಗಿದೆಯಾ, DC ಸ್ಟ್ರಾಂಗ್ ಆಗಿದೆಯಾ? ನಿಮಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.